ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ಪೆನ್ಡ್ರೈವ್ ಪ್ರಕರಣ ನೋಡಿದಾಗ ಇದು ಎಲ್ಲಿಂದ ಶುರುವಾಯಿತು ಅಂತ ನೋಡಿದಾಗ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು ಸರ್ಕಾರ ಮತ್ತು ಕಾಂಗ್ರೆಸ್ನ ನಾಯಕರು ಇದನ್ನೆಲ್ಲವನ್ನ ಪ್ರಾರಂಭ ಮಾಡಿದ್ದು ಅಂತ. ಎಲ್ಲ ಒಂದ್ ಕಡೆ ತಾವೇ ತೋಡಿದ ಹಳ್ಳಕ್ಕೆ ಕಾಂಗ್ರೆಸ್ ನಾಯಕರು ಬಿದ್ರ ಅನ್ನೋ ಪ್ರಶ್ನೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸರ್ಕಾರದ ಪಾತ್ರದ ಆರೋಪ ಒಂದೇ ಒಂದು ಆಡಿಯೋದಿಂದ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಜೆಡಿಎಸ್ ಬಿಜೆಪಿಯನ್ನ ವಿಲನ್ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿತ್ತು. ಗೌಡರ ಕುಟುಂಬದ ಜೊತೆಗೆ ಬಿಜೆಪಿ ರಾಷ್ಟ್ರ ನಾಯಕರನ್ನ ಕೂಡ ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು. ಈಗ ರಾಜ್ಯದ ಜನರ ಮುಂದೆ ತಾನೇ ವಿಲ 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 ಅಂತ ಕಾಂಗ್ರೆಸ್ ಒದ್ದಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣ ಎಲ್ಲಿಂದ ಪ್ರಾರಂಭ ಆಯಿತು, ಇದರ ಮೂಲ ಯಾವುದು, ಈ ವಿಡಿಯೋವನ್ನ ಹರಿಬಿಟ್ಟಂಥವ್ರು ಯಾರು, ಏನ್ ಕತೆ ಇದು ಅಂತ ಕೆದಕಿದಾಗ ದೇವರಾಜೇಗೌಡರು ಒಂದು ಆರೋಪ ಮಾಡಿದ್ರು. ಇದು ಕಾಂಗ್ರೆಸ್ ನಾಯಕರು ಶುರು ಮಾಡಿದ್ದು, ಇಡೀ ವಿಡಿಯೋವನ್ನ ಹರಿಬಿಡೋದಕ್ಕೆ ಕಾರಣ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿದ್ರು. ಹಾಗಾಗಿ ತಾವೇ ತೋಡಿದ ಗುಂಡಿಯಲ್ಲಿ ಬಿದ್ದು ಕಾಂಗ್ರೆಸ್ ನಾಯಕರು ಒದ್ದಾಡ್ತಾ ಇದ್ದಾರೆ. ದೇವರಾಜೇಗೌಡ ಜೊತೆ ಖುದ್ದು ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಆಡಿಯೋ ಸ್ಫೋಟದ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ದೇವರಾಜೇಗೌಡರು ಮೊನ್ನೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಆಡಿಯೋ ಸ್ಫೋಟದ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಆಕ್ರೋಶವೂ ಕೂಡ ಭುಗಿಲೆದ್ದಿದೆ. ಡಿಕೆಶಿ ಕೈವಾಡ ಗೊತ್ತಾಗ್ತಾ ಇದ್ದಂತೆ ಎರಡೂ ಪಕ್ಷಗಳು ತಿರುಗಿ ಬಿದ್ದಿದ್ದಾರೆ. ಗೌಡರ ಕುಟುಂಬ ಎಳೆ ತಂದಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಒಂದಷ್ಟು ಕಡೆ ಪ್ರತಿಭಟನೆಯೂ ಆಯಿತು. ಡಿಕೆ ಶಿವಕುಮಾರ್ ಮಧ್ಯವರ್ತಿ, ಎಲ್ಆರ್ ಶಿವರಾಮೇಗೌಡ ಈ ಇಬ್ಬರೂ ಇದಕ್ಕೆ ಕಾರಣ ಅಂತ ಸಿಬಿಐ ನೇತೃತ್ವದಲ್ಲಿ ತನಿಖೆಗೆ ಬಿಜೆಪಿ ಜೆಡಿಎಸ್ನ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇದು ಕೇವಲ ಇಷ್ಟಕ್ಕೆ ಮಾತ್ರ ಮುಗಿಲಿಲ್ಲ, ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ದೇವೇಗೌಡರ ಕುಟುಂಬವನ್ನ ಹಣಿಯುವುದಕ್ಕೆ, ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಆಗಿದೆ. ಅದನ್ನ ಮಾಡಿದಂಥವ್ರು ಯಾರು? ಡಿಕೆ ಶಿವಕುಮಾರ್ ಹಾಗೂ ಎಲ್ಆರ್ ಶಿವರಾಮೇಗೌಡ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಯಿಂದ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ. SIT ಮೇಲೆ ನಮಗೆ ನಂಬಿಕೆ ಇಲ್ಲ ರೀ. SIT ರಚನೆ ಮಾಡಿರೋದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಅಧೀನದಲ್ಲಿ SIT ಕಾರ್ಯನಿರ್ವಹಿಸ್ತಾ ಇದೆ. CBI ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದಾದ್ಯಂತ ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ನ ನಾಯಕರು ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಿದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ಜೆಡಿಎಸ್ ಪ್ರತಿಭಟನೆ ಮಾಡುತ್ತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಸಿಎಂ ತವರು ಜಿಲ್ಲೆಯಲ್ಲಿ ನಿನ್ನೆ ಒಂದಷ್ಟು ಕಡೆ ನೋಡಿದ್ವಿ. ನಿನ್ನೆ ಒಂದಷ್ಟು ಕಡೆ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಮೈಸೂರಿನ ಹಳೆ ಡೇರಿ ಸರ್ಕಲ್ನಿಂದ DC ಕಚೇರಿಯವರೆಗೆ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಬೃಹತ್ ಪ್ರತಿಭಟನಾ ರ್ಯಾಲಿ. ಜೆಡಿಎಸ್ ನಾಯಕರು ಕೂಡ ಪಾಲ್ಗೊಳ್ತಾರೆ, ಕಾರ್ಯಕರ್ತರು ಇರ್ತಾರೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ವೈಯಕ್ತಿಕ ಕಾರಣಕ್ಕಾಗಿ ನಡೆದಂತಹ ಜಿದ್ದಿನ ರಾಜಕಾರಣ, ಸೇಡಿನ ರಾಜಕಾರಣ. ದೇವೇಗೌಡರ ಕುಟುಂಬವನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ. ಇಡೀ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಹಾಗಾದ್ರೆ? ಮೊದಲೇ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಗೌರವ ಉಳಿಸ್ತಾರೆ ಅಂತಾಗಿದ್ರೆ ಮೊದಲೇ ಯಾಕೆ ಇವರು ಇದನ್ನ ತೀರ್ಮಾನ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಂಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಸಂಜಯ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲೋ ಒಂದ್ ಕಡೆ ರಾಜಕೀಯ ತಿರುವು ಪಡ್ಕೊಂಡಿದೆ, ಹೌದು. ವೈಯಕ್ತಿಕ ಜಿದ್ದಿಗೂ ಕೂಡ ಕಾರಣವಾಗಿದೆ, ಹೌದು. ಈಗ ಡಿಕೆ ಶಿವಕುಮಾರ್ ಅವರನ್ನ ಯಾವ ರೀತಿಯಲ್ಲಿ ಹೆಣೋದಕ್ಕೆ ಜೆಡಿಎಸ್ ಮುಂದಾಗಿದೆ ಅಂತ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಸು, ಬಹಳ ಪ್ರಮುಖವಾಗಿ ಹಾಸನ ಪೆನ್ಡ್ರೈವ್ ಪ್ರಕರಣ ಹೊರಬರ್ತಾ ಇದ್ದಂತೆ ಏನು ದೇವೇಗೌಡ ಕುಟುಂಬ ವರ್ಸಸ್ DK ಬ್ರದರ್ಸ್ ಅಂತಕ್ಕಂಥದ್ದು ಸಾಕಷ್ಟು ಜಿದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಏನಂತಂದರೆ ರಾಜಕೀಯವಾಗಿ ಇಲ್ಲಿ ಇಬ್ಬರು ಸಹ ವೈರತ್ವವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮುಂದೆ ಇದು ಸಾಕಷ್ಟು ಒಂದು ಹೆಚ್ಚಾಗುತ್ತಾ ಹೋಗುತ್ತೆ. ಏನೋ DK ಶಿವಕುಮಾರ್ ಇರ್ಬೋದು, HDK ಅವರ ಒಂದು ವಾಕ್ಸಮರ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಹೋರಾಟವು ಹೆಚ್ಚಾಗುತ್ತೆ. ಜೊತೆಗೆ ಏನಂತಂದರೆ DK ಶಿವಕುಮಾರ್ ಅವರ ಹಗರಣಗಳನ್ನು ಏನೇನು ಹಿಂದೆ ಹಗರಣಗಳಾಗಿದ್ದೋ, ಮತ್ತು ಅವರು ಇರ್ಬೋದು ಅಥವಾ IT ಇರ್ಬೋದು, CBIನಲ್ಲಿ ಇರ್ತಕ್ಕಂಥ ಕೇಸ್ಗಳ ಮಾಹಿತಿಗಳನ್ನು ಕುಮಾರಸ್ವಾಮಿ ಅವರು ಕಲೆ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಹೇಗಾದರೂ ಮಾಡಿ DK ಶಿವಕುಮಾರ್ ಅವ್ರನ್ನ ಆ ಒಂದು ಹಗರಣದಲ್ಲಿ ಸಿಲುಕಿಸ್ಬೇಕು ಅಂತಕ್ಕಂಥದ್ದು ಇದು ಒಂದು ಕಡೆ ಹೋರಾಟ. ಆದರೆ ಮತ್ತೊಂದು ಕಡೆ JDS ರಾಜ್ಯಾದ್ಯಂತ DK ಶಿವಕುಮಾರ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. JDS ಕಾರ್ಯಕರ್ತರು, JDSನ ಶಾಸಕರು, MLCಗಳು ಏನು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೆನ್ನೆ ಮಂಡ್ಯದಲ್ಲಿ ಒಂದು ಹೋರಾಟ ಆಗಿದ್ರೆ, ಇಂದು ಮೈಸೂರಿನಲ್ಲಿ CM ಅವರ ತವರು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು.
ದೇವೇಗೌಡರ ಕುಟುಂಬವನ್ನು ಅಣಿಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಈ ವಿನಾಕಾರಣ ಒಂದು ಪೆನ್ಡ್ರೈವ್ ಪ್ರಕರಣವನ್ನು ಹೊರತರ್ತಾ ಇದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸರಿಯಾದ ಒಂದು ಸೂಕ್ತ ತನಿಖೆಗಳು ಸರಿಗೆ ಆಗ್ತಾ ಇಲ್ಲ ಅಂತಕ್ಕಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಇದರ ಎಲ್ಲ ಸೂತ್ರಧಾರ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಮೈಸೂರಿನ JDS ನಾಯಕರು ಇಂದು ಮೈಸೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಕೋರ್ ಕಮಿಟಿ ಅಧ್ಯಕ್ಷ ಹಿರಿಯ ಶಾಸಕರು ಆಗಿರ್ತಕ್ಕಂಥ GT ದೇವೇಗೌಡ ಅವರ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದೆ. ಹೋರಾಟಕ್ಕೆ ಏನೋ ಸಾರಾ ಮಹೇಶ್ ಅವರು ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು. ಮೈಸೂರು ಭಾಗದ MLC ಅವರು ಇರ್ತಕ್ಕಂಥದ್ದು ಮಂಜೇಗೌಡರು, ಜೊತೆಗೆ ಮಾಜಿ ಶಾಸಕರಾದಂಥ ಅಶ್ವಿನ್ ಅವರು, ಹಾಗೆ ಹುಣಸೂರು ಶಾಸಕ ಆಗಿರ್ತಕ್ಕಂಥ GT ದೇವೇಗೌಡ ಅವರ ಪುತ್ರ ಹರೀಶ್ ಅವರು, ಇವರೆಲ್ಲ ನೇತೃತ್ವದಲ್ಲಿ ಇಂದು ಮೈಸೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು JDS ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಏನು ವಿನಾಕಾರಣ ಇಲ್ಲಿ ದೇವೇಗೌಡ ಕುಟುಂಬವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಪೆನ್ಡ್ರೈವ್ ಪ್ರಕರಣದಲ್ಲಿ. ಈಗಾಗಲೇ ನಾವು ಹೇಳಿದ್ವಿ, ಪೆನ್ಡ್ರೈವ್ ಪ್ರಕರಣದಲ್ಲಿ ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರನ್ನು ಕುಡಿತಾರೆ ಅಂತಕ್ಕಂಥ ಮಾತನಾಡಿದ್ವಿ. ಆದ್ರೆ ಈ ಪೆನ್ಡ್ರೈವ್ ಪ್ರಕರಣವನ್ನ ಇಟ್ಕೊಂಡು ರಾಜಕೀಯವಾಗಿ ಹಣಿಯಲು ದೇವೇಗೌಡ ಕುಟುಂಬವನ್ನ ಜೊತೆಗೆ JDS ಅನ್ನು ಮುಗಿಸ್ನಲ್ಲೂ ಹೊರಡ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಹೇಳಿ JDS ಈಗ ರಾಜ್ಯಾದ್ಯಂತ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ವಾಸು. ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.